new entry ಆಗಿರತಕ್ಕಂತ ಆಮ್ ಆದ್ಮಿ ಪಾರ್ಟಿ. ಲೆಟ್ us wait and see. As he said that we are all watching what is the vote share is taking. ಯಾರ ಓಟ್ಗೆ ಅವರು ಕೈ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂತ ರಿಸಲ್ಟ್. ಒಂದು ವೇಳೆ ಯೋಚನೆ ಮಾಡಿ ನೋಡಿ, ಅವರು ಕಾಂಗ್ರೆಸ್ ನ ಓಟ್ ಕಿತ್ಕೊಂಡು ಹೋದ್ರೆ ಬಿಜೆಪಿ ಜಾಸ್ತಿ ಸೀಟ್ ಬರ್ತದೆ, ಒಂದು ಬಿಜೆಪಿ ಓಟ್ ಕಿತ್ಕೊಂಡು ಹೋದ್ರೆ ಕಾಂಗ್ರೆಸ್ ಜಾಸ್ತಿ. ಅವರ ಸ್ಥಳೀಯ ನಾಯಕತ್ವ ಸ್ಟೇಬಲ್ ಆಗಿಲ್ಲ, 100% ಮೋದಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಲೆಟ್ us wait and watch. ಒಂದು ಏನಂದ್ರೆ ದುಃಖ ಆಗ್ತಿರೋದು, ನಮ್ಮ ಈ ದೇಶದೊಂದು ಪುರಾತನ ಪಾರ್ಟಿ, ನನಗೆ ದುಃಖ ಆಗ್ತಾ ಇರುವಂತದ್ದು ಒಂದು ಕನ್ಸ್ಟ್ರಕ್ಟಿವ್ ಆಗಿದೆ, ಒಂದು ರಚನಾತ್ಮಕವಾದಂತ ಒಂದು ವಿರೋಧ ಪಕ್ಷ ನಮ್ಗೆ ಬೇಕ್ರಿ. ನಮ್ಗೆ ನಾವೇನು ಟೀನಾ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ನಾನೇ ಇಷ್ಟಪಡೋದಿಲ್ಲ, ಹೇಳ್ತೀನಿ ಕೇಳಿ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ ಬೇಡ. ಒಂದು ರಚನಾತ್ಮಕವಾದಂತ ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲೋ ತರದ್ದು ಒಂದು ಸ್ಟ್ರಾಂಗ್ ಅಪೋಸಿಷನ್ ನಮ್ಗೆ ಬೇಕು. ದುರಂತ ಏನಂದ್ರೆ ಕಾಂಗ್ರೆಸ್ ನಿಮ್ಗೆ ಆಕ್ಚುಲಿ ಬೇಸರ ಆಗಬೇಕಾಗಿರೋ ವಿಷಯ ಏನ್ ಗೊತ್ತಾ? ಬಲಿಷ್ಠನೋ ದುರ್ಬಲ ಆಪೋಸಿಷನ್ ಅಲ್ಲ, ಈಸ್ ಆಲ್ರೆಡಿ ಲೇಬಲಿಂಗ್ ಆಪೋಸಿಷನ್. ಅದು ನಿಮಗೆ ಬೇಸರ ಆಗ್ಬೇಕು. ನೀವು ಅದನ್ನ ಬೇಸರ ಮಾಡ್ಕೊಂಡ್ರೆ ಬಲಿಷ್ಠ ದುರ್ಬಲ. ಭಾರತ ದೇಶ ಪ್ರಧಾನಿ ಅಂತೇಳಿ ಹೆಸರು ನಾನು ಹೇಳ್ತೀನಿ, ಇಂದಿರಾ ಗಾಂಧಿ ಇದ್ದಾರೆ, ಮನಮೋಹನ್ ಸಿಂಗ್ ಭಾರತ ಕೊಟ್ಟಿದ್ದು ನರೇಂದ್ರ ಮೋದಿ ಅಚೀವ್ಮೆಂಟ್ ಅಲ್ಲ. ನನಗೆ ಇದ್ರದ್ದು ಚುನಾವಣೆ ಫಲಿತಾಂಶ ಗೊತ್ತಾಗಿದೆ. 2027 ಚುನಾವಣೆಗೆ ನನ್ನ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಆಮ್ ಆದ್ಮಿ ಪಕ್ಷ ಏನ್ ಮಾಡ್ತದೆ ಅಂತ. ಈ ಹೇಳಿಕೆ ಕೇಳಿದಾಗ ನಂಗೆ ಯಾಕೆ ವ್ಯಾಕುಲತೆ ದುಃಖ ಆಯ್ತು ಅಂತಂದ್ರೆ, ಕಾಂಗ್ರೆಸ್ಸಿನ ಮುಳುಗ್ತಾ ಇದೆಯಲ್ಲ ಸೂರ್ಯ, ಆಲ್ಮೋಸ್ಟ್ ಡಿಸ್ಟಿಂಗ್ ಎಕರೆ ಅಸ್ತಂಗತ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ, ಅಸ್ತಂಗತ ಆಗ್ತಾ ಇರುವಂತ ಕಾಂಗ್ರೆಸ್ಗೆ ಪರ್ಯಾಯ ಈ ಅರ್ಬನ್ ನಕ್ಸಲರಲ್ಲ. ನನಗೆ ಯಾಕೆ ದುರಂತನೆ ಮತ್ತೊಮ್ಮೆ ದೇವ್ರ ಹತ್ರ ಕೇಳ್ಕೊತೀನಿ, ಕಾಂಗ್ರೆಸ್ ಅಷ್ಟದು ಸದೃಢ ಆಗ್ಲಿ. ಯಾಕಂದ್ರೆ ಇವರ ಜಾಗಕ್ಕೆ ಈ ಗೋಮುಖ ಅಹಮ್ಮದ್ ಬರಬಾರ್ದು ನೋಡಿ. ಅದ್ರಲ್ಲಾದ್ರೂ ನಿಮಗೆ ಬೆಂಬಲಿಸಿದ್ದಾರೆ ನಾಗರಾಜ್. ನಿಮಿಷ ಇದು ಬಿಡಿ. ಅಲ್ಲ ನಿಮಿಷ ಮಟ್ಟು ಸರ್ ಪ್ಲೀಸ್. ಅಲ್ಲ ಮಟ್ಟು ಸರ್ ಹೇಳಿ ಪ್ಲೀಸ್ ಮಟ್ಟು ಸರ್. ಅವ್ರು ಬಹಳ ಸಹನೆಯಿಂದ ಕೇಳಿದ್ದಾರೆ. ಮಟ್ಟು ಸರ್ ಮಹೇಶ್ ಜಿ ನೀವು ಹೇಳ್ಬಿಟ್ರಿ ಸರ್, ಒಂದ್ ನಿಮಿಷ ಅವ್ರು ಹೇಳಿ ಅಲ್ಲ ಪ್ಲೀಸ್. ಮಟ್ಟು ಸರ್ ಹೇಳಿ. 2027 ನೋಡ್ಬೇಕಾಗಿರೋದು ಬರೀ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಅಲ್ಲ, ಇವರು ಟೀನಾ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ, ನರೇಂದ್ರ ಮೋದಿ ಬಿಟ್ಟರೆ ನೆಕ್ಸ್ಟ್ ಯಾರಂತ ಆ ಪಾರ್ಟಿಯಲ್ಲಿ ಇವತ್ತು ಇಲ್ಲ. ಆಯ್ತಾ? ಇವತ್ತು ಇವರು ಪಾರ್ಟಿ ಕಟ್ಟಿರೋದು ಕಾಂಗ್ರೆಸ್ ಅನ್ನು ವಿರೋಧಿಸುತ್ತಲೇ ಇವರು ಕಾಂಗ್ರೆಸ್ ಆಗಿದ್ದಾರೆ. ಕಾಂಗ್ರೆಸ್ ಅನ್ನು ಹೈಕಮಾಂಡ್ ಸಂಸ್ಕೃತಿಗೆ, ಸರ್ವಾಧಿಕಾರಕ್ಕೆ, ನೀವು ಪ್ರಾದೇಶಿಕತೆಯ ವಿರುದ್ಧಕ್ಕೆ ಏನೇನು ಪಟ್ಟಿ ಮಾಡ್ತಾ ಇದ್ರು ಆ ಎಲ್ಲ ದುರ್ಗುಣಗಳು ಅವಗುಣಗಳು ಇವತ್ತು ಬಿಜೆಪಿಯಲ್ಲಿದೆ. ಅವರೇ ಟೀಕೆ ಮಾಡಿದ್ದಾರೆ. ನಾನು ಹೇಳಿದಲ್ಲ, ತುರ್ತು ಪರಿಸ್ಥಿತಿ ತಂದವರು ಅವ್ರು ಯಾರಲ್ಲ ಅಂತ ಹೇಳಿರೋದು. ಅವರು ಅದನ್ನು ರಿಪೆಂಟ್ ಮಾಡ್ಕೊಂಡಿದ್ದಾರೆ, ಅದು ನಮ್ಮ ತಪ್ಪು ಅಂತ ಹೇಳಿದ್ದಾರೆ. ಆ ತಪ್ಪುಗಳನ್ನು ಹೆಕ್ಕಿಕೊಂಡು ಇವರು ಪಾರ್ಟಿ ಕಟ್ತಾ ಇದ್ದಾರೆ. ಇವತ್ತು ನಿಜ ಹೇಳಿ, ಎಷ್ಟು ಮಂದಿಗೆ ಗುಜರಾತಿನ ಈಗಿನ ಚೀಫ್ ಮಿನಿಸ್ಟರ್ ಯಾರು ಅಂತ ಗೊತ್ತಿದೆ ಕೇಳಿ. ಗುಜರಾತಿನ ಅವರೇ ಹೇಳಿ, ಗುಜರಾತಿನ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಅಂತ ಹೇಳಿ. ಮಹೇಶ್ ಅವ್ರಿಗೆ ಚಾಲೆಂಜ್ ನಂದು, ಗುಜರಾತಿನ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಅಂತ ಹೇಳಿ ಅವರು. ಗುಜರಾತ್ನವರಿಗೆ ಗೊತ್ತಿಲ್ಲ. ಅದೇ ಆಯ್ತಾ, ನೀವು ಸೆಂಟ್ರಲ್ ಮಂತ್ರಿ ಭೂಪೇಂದ್ರ ಪಟೇಲ್ ನಮ್ಗೇನು ಮುಖ್ಯಮಂತ್ರಿ ಇದ್ದಾರೆ ಗೊತ್ತೈತೆ. ಮೋದಿ ಅವರು ಇದಾರಲ್ಲ, ಮೋದಿಯ ನಿರ್ಗಮನದ ನಂತರ ಬಿಜೆಪಿ ಕೂಡ ನಾಶ ಆಗ್ಲಿಕ್ಕಿದೆ, ಮತ್ತೆ ಅದು ವಾಪಸ್ ಹೋಗ್ತಾ ಇದೆ. ಆಯ್ತಾ? ಇದು ನಮ್ಮ ಸಮಸ್ಯೆ. ನಾನು 27 ಹೇಳಿದ್ದಕ್ಕೆ 2027 ಹೇಳಿದ್ ಬರೀ ಆಮ್ ಆದ್ಮಿ ಪಾರ್ಟಿ ಅಲ್ಲ, ಅದು ಹೇಳಿದ್ದು ಅಲ್ಲಿ ಬಿಜೆಪಿಯ ಅವನತಿನೂ ಆಗುತ್ತೆ ಅಂತ ಕಾರಣಕ್ಕಾಗಿ ನಾನು ಹೇಳಿರೋದು. ಅದರಲ್ಲಿ ಒಂದು ಹೊಸ ಯಾವ್ದಾದ್ರು ಒಂದು ಶಕ್ತಿ ಹುಟ್ಟಬಹುದು. ಆದ್ರೆ ಇವರು ಇವತ್ತು ಕ್ಲೈಮ್ ಏನ್ ಮಾಡ್ಕೊಳ್ತಾರೆ, ನಾವು ಶಾಶ್ವತವಾಗಿ ಸೂರ್ಯ ಚಂದ್ರವರೆಗೆ ಇರ್ತಾರೆ, ಹಾಗೇನು ಇರುವುದಿಲ್ಲ. ರಾಜಕಾರಣ ನಾವು ನೆಟ್ಟಿರೋಂತ ಬೀಜ ಇದೆಯಲ್ಲ ಸರ್, ನಾವು ನೆಟ್ಟಿರೋದು ಬೀಜ ವಿಷಯ ಮಾವಿನ ಫಲನೇ ಎಕ್ಸ್ಪೆಕ್ಟ್ ಮಾಡೋದು. ನಾವು ಬೇವಿನ ಗಿಡ ನೆಟ್ಬಿಟ್ಟು ಮಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾವು ನೆಟ್ಟಿರ್ತಕ್ಕಂತ ಮಾವಿನ ಬೀಜ
ಬೃಹದತ್ತಾರಕ್ಕೆ ಬೆಳೆದು ಯಾವಾಗ ಬಾಬ್ರಿ ಮಸೀದಿಯ ಧ್ವಂಸದಲ್ಲಿ ಒಂದು ಬೀಜ ಬಿತ್ತಿದ್ರಲ್ಲ, ಅದನ್ನು ಉಣ್ತಾ ಇದ್ದಾರೆ, ಅದು ಹೋಗ್ತಾ ಇದೆ. ಇಂಥ ವಿಚಿದ್ರಕಾರಕ ಮನಸ್ಥಿತಿಯಿಂದ ಭಾರತ ಒಂದು ಪಾಸಿಟಿವ್ ಆಗಿ ಒಂದು ಇಡೀ ಜಗತ್ತಿಗೆ ಪ್ರೇರಣಾದಾಯಕವಾಗಿ ಒಬ್ಬ ಆರ್ನಾಲ್ಡ್ ಟಾಯ್ನ್ಬಿ ಹೇಳ್ತಾನೆ 21ನೇ ಶತಮಾನ ಭಾರತದ ಶತಮಾನ ಅಂತ. ಆ ಭಾರತದ ಶತಮಾನಕ್ಕೆ ಇಡೀ ಜಗತ್ತಿಗೆ ಡ್ರೈವಿಂಗ್ ಫೋರ್ಸಲ್ಲಿ ಇರ್ತಕ್ಕಂಥದ್ದು ನಮ್ಮ ದೇಶ ಅಂತ ಒಬ್ಬ ಶ್ರೇಷ್ಠ ನಾಯಕತ್ವದ ಅಡಿಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. 10 ಚುನಾವಣೆ ಹೇಳ್ತೀವಿ, ಚುನಾವಣೆಯಲ್ಲಿ ಸೋಲು ಗೆಲುವು. ಚುನಾವಣೆ ವಿಷಯಕ್ಕೆ ಬರೋಣ ಇರಿ ಸರ್. ಅಲ್ಲ ಒಂದ್ ನಿಮಿಷ ಮ್ಯಾನಿಫೆಸ್ಟೋ ಮಾತಾಡೋಣ ಸರ್. ಸುರೇಶ್ ರಾಥೋಡ್ ಅವರು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ. ಮ್ಯಾನಿಫೆಸ್ಟೋ ಈಗ ಇಲ್ಲಿವರೆಗೂ ಬಂದಿರೋ ಅಂಥದ್ದೆಲ್ಲ ಸರ್, ನಾನು ಏನಕ್ಕೆ ರಿಸಲ್ಟ್ಗೆ ಹೋಗ್ತಾ ಇಲ್ಲ ಪದೇ ಅದೇ ರಿಸಲ್ಟ್ ಇದೆ ಸರ್. ಬಿಜೆಪಿ ಇಸ್ ರಿಟರ್ನಿಂಗ್ ಹಿಮಾಚಲ್, ಬಿಜೆಪಿ ಕಮಿಂಗ್ ಬ್ಯಾಕ್ ಟು ಪವರ್ ಇನ್ ಗುಜರಾತ್. ಫಾರ್ ಎಕ್ಸಾಂಪಲ್ 32 to 40 ಅಂತ ಹೇಳ್ತಾರೆ ಸರ್. ಆಶ್ಚರ್ಯಕರ ಫಲಿತಾಂಶ ಬಂದ್ರೆ ನಾನು ನಿಮ್ಮನ್ನ ವಿಶೇಷವಾಗಿ ಕರಿತೀನಿ. ನನಗೆ ಅವತ್ತು ಬಹಳ ಖುಷಿಯಿಂದ ನಿಮ್ಮನ್ನ ಕರಿತೀನಿ. ಈ ರಿಸಲ್ಟ್ ಉಲ್ಟಾ ಆಗ್ಲಿ, ಒಂದು ವಿಷಯ ಹೇಳ್ತೀನಿ, ಉಲ್ಟಾ ಆಗ್ಲಿ. ಒಂದು ಇಂಪಾರ್ಟೆಂಟ್ ದಿನೇಶ್ ಜಿ ಉತ್ತರ ಕೊಡಬೇಕು. ಅವರಲ್ಲಿ ಓಡಾಡಿದ್ರು ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಒಂದು ಹೊಸ ಸೆಲ್ ಅನ್ನ ಮೋದಿಜಿ ಮಾಡಿದ್ರು ಸರ್. 50-60 ವರ್ಷಗಳಿಂದ ಈ ದೇಶದೊಳಗಡೆ ಶಂಕುಸ್ಥಾಪನೆ ಮಾಡಿ ನೆನೆಗುದಿಗೆ ಬಿದ್ದಂತ ಅನೇಕ ಪ್ರಾಜೆಕ್ಟ್ಗಳು ಹೇಗೆ ಬಿದ್ದಿವೆ ಅಂತ ಪಟ್ಟಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 870 ಪ್ರಾಜೆಕ್ಟ್ ಮುರಿದು ಬಿದ್ದ ತೂಗು ಸೇತುವೆ ಕೂಡ ಜವಾಹರ್ಲಾಲ್ ನೆಹರು ಹೋಗಿ ಬರೀ ನೆಹರು ಕಾಲದಿಂದ ಒಂದು ನಿಮಿಷ ಇರ್ರಿ, ಸ್ಮಾರ್ಟ್ ಯಾತ್ರಾ ಮಾಡಿದ್ದಾರೆ. ಸ್ಮಾರ್ಟ್ ಯಾತ್ರಾ ಸಿಟಿ ಬೇಡ ಸರ್, ಚುನಾವಣೆ ಟೈಮ್ ಸ್ಮಾರ್ಟ್ ಯಾತ್ರಾ ಸಿಟಿ ನೆಹರು ಕಾಲಘಟ್ಟದಿಂದ ಇಲ್ಲಿಯವರೆಗೆ ಎಲ್ಲಿ ನಮ್ಮ ದೇವೇಗೌಡರು ಒಂದ್ ನಿಮಿಷ ಬೋಗಿ ಬೆಲ್ ಏನು ನಮ್ಮ ದೇವೇಗೌಡರು ಅವರು ಅಸ್ಸಾಂನಲ್ಲಿ ಬ್ರಿಡ್ಜಿಂಗ್ ಮಾಡಿದ್ರು. ಮೊನ್ನೆ ಕೊಚ್ಚಿನಲ್ಲಿ ಈ ತರ 800 ಪ್ರಾಜೆಕ್ಟ್ ಅನ್ನ ಮಾಡಿದ್ರು. 800 ಪ್ರಾಜೆಕ್ಟ್ ಮಾಡಿ ಯಾಕ್ರಿ ಬಿಡ್ಬೇಕು? ಕೆಲಸ ಮಾಡಿರೋದು ಯಾಕೆ ಬಿಡ್ಬೇಕು? ಈ ಗುಜರಾತ್ 800 ಪ್ರಾಜೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿ ಅವರು 573 ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಎಕ್ಸ್ಪಿಡೇಟ್ ಮಾಡಬೇಕು ಅಂತ ಹೇಳಿ ಈ ತರದ ಅನೇಕ 50 ಗುಜರಾತಿನ ಮನೆಗೆ ನೀರು ಕೊಡಬೇಕು ಅಂತೇಳಿ ಸಬರ್ಕಾಂತದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಕಚ್ಚಿನ ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು, ರಿನ್ಯೂಬಲ್ ಎನರ್ಜಿ ಕೊಟ್ಟಿರ್ತಕ್ಕಂಥದ್ದು, ಸೋಲಾರ್ ಎನರ್ಜಿ ಕೊಟ್ಟಿರ್ತಕ್ಕಂಥದ್ದು, ಸೋಲಾರ್ ಎನರ್ಜಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲ ನೀವು ಯಾವ್ದು ಅಲ್ಲ 70 ವರ್ಷದಿಂದ ನೆಗೆದು ಬಿದ್ದಂತ ಮಾಡಿದ್ರು ಕೂಡ ನೀವು ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಜನ ಮಾಡಿದಿರಿ. ಪವರ್ ಕೊಟ್ಟಿದ್ದಾರೆ ನಿಮ್ಗೆ, ಮಾಡಿದ್ದೀನಿ. ಅಲ್ಲ ಈಗ ಇನ್ನೊಂದು ವಿಷಯ ಇದೆ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ. 70 ವರ್ಷ ಮಾಡಿದ್ರಿ ನೀವು. ಅಲ್ಲಿ ಮಾತಾಡ್ಬಿಡಿ. ತಾಪಿ ನರ್ಮದಾ ಜೋಡಣೆ ಒಂದು ಪ್ರಾಜೆಕ್ಟ್ ಇದೆ, ನದಿಗಳ ಜೋಡಣೆ. ಅದು ಟ್ರೈಬಲ್ ಏರಿಯಾದಲ್ಲಿ ಹೋಗುತ್ತೆ. ಟ್ರೈಬಲ್ ನವರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಇವರು ಪೆಂಡಿಂಗ್ ಅಂತ ಹೇಳ್ತಾರಲ್ಲ, ಮೊನ್ನೆ ಅದನ್ನು ವಿದಲ್ಟ್ ಮಾಡಿದ್ದಾರೆ. ಯಾಕೆಪ್ಪ? ಸುರೇಶ್ ಅವರು ಬಹಳ ಸಹನೆಯಿಂದ ಹೇಳ್ಬೇಕು. ಸುರೇಶ್ ಅವ್ರು ನನಗೆ ಒಂದು ಪಾಯಿಂಟ್ ಸರ್, ನನಗೆ ಪಾಯಿಂಟ್ ವಲ್ಸಾರ್ ಹೇಳಿದ್ಲ ಸರ್, ಎಲ್ಲ ಕೂತ್ರ ಯಾಕೆಂದ್ರೆ ಟ್ರೈಬಲ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಾರಲ್ಲ ಸರ್, ಗುಜರಾತಿ ಅಸ್ಮಿತೆ